ಕಾಟೇರ ಸಿನಿಮಾ ಟೈಟಲ್ಗಾಗಿ ನಟ ನಿರ್ಮಾಪಕನ ಕದನ ತಾರಕಕ್ಕೇರಿದೆ. ನಿರ್ಮಾಪಕ ಉಮಾಪತಿಗೆ ಅಯ್ಯೋ ತಗಡೆ ಅಂತ ದರ್ಶನ್ ಹೇಳಿದಂತಹ ಮಾತು ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ, ಸಾಕಷ್ಟು ಚರ್ಚೆಯನ್ನು ಹುಟ್ಟುಹಾಕಿದೆ. ಟೈಟಲ್ ಕೊಟ್ಟಿದ್ದು ನಾನು ಎಂದ ಉಮಾಪತಿಗೆ ದರ್ಶನ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಾಟೇರ ಸಿನಿಮಾ ಟೈಟಲ್ಗಾಗಿ ನಟ ಹಾಗೆ ನಿರ್ಮಾಪಕನ ಕದನ. ನಿರ್ಮಾಪಕ ಉಮಾಪತಿಗೆ ಅಯ್ಯೋ ತಗಡೆ ಅಂತ ವೇದಿಕೆ ಮೇಲೆ ದರ್ಶನ್ ಟಾಂಗ್ ಕೊಟ್ಟಿದ್ದಾರೆ. ಟೈಟಲ್ ಕೊಟ್ಟಿದ್ದು ನಾನು ಅಂತ ಉಮಾಪತಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಕತೆ ನಾನ್ ಮಾಡಿಸ್ದೆ, ಟೈಟಲ್ ನಾನ್ ಕೊಟ್ಟೆ. ಅಯ್ಯೋ ತಗಡೆ, ನಿನಗೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ. ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಭಗವಂತ. ಯಾಕಂದ್ರೆ ಇದೇ ಸಲಿ ಇದೇ ತರ ಒಂದ್ ಕಡೆಗೆ ಸಿಗಾಕೊಂಡು ಬಾಯಿಯಿಂದ ಏಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವ್ ಏನ್ ಹೇಳೋಣ. ಈಗ ಈ ಕತೆ ಇಂಥ ಒಳ್ಳೆ ಕತೆ. ಯಾಕಂದ್ರೆ ಕೆಲವ್ರು ಹೇಳಿದ್ರು ಕತೆ ನಾನ್ ಮಾಡಿಸ್ದೆ, ಟೈಟಲ್ ನಾನ್ ಕೊಟ್ಟೆ. ಅಯ್ಯೋ ತಗಡೆ. ಚೇತನ್ 60 ಬಂಡೂರು ಕುರಿಗಳಿಂದ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅಯ್ಯೋ ತಗಡೆ, ಅಯ್ಯೋ ತಗಡೆ, ಅಯ್ಯೋ ತಗಡೆ, ಅಯ್ಯೋ ತಗಡೆ, ನಿನಗೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ. ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಭಗವಂತ. ಯಾಕಂದ್ರೆ ಇದೇ ಸಲಿ ಇದೇ ತರ ಒಂದ್ ಕಡೆಗೆ ಸಿಗಾಕೊಂಡು ಬಾಯಿಯಿಂದ ಏಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವ್ ಏನ್ ಹೇಳೋಣ. ಈಗ ಈ ಕತೆ ಇಂಥ ಒಳ್ಳೆ ಕತೆ ಯಾಕಪ್ಪ ಬಿಟ್ಟೆ ನೀನು? ನೀನ್ ಮಾಡಿಸ್ತಾನೆ ಇಂಥ ಒಳ್ಳೆ ಕತೆ ಯಾಕೆ ಬಿಟ್ಟೆ ನೀನು? ನಿನ್ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ, ಗುಡ್. ಮಾಡ್ಬೋದಾಗಿತ್ತಲ್ಲ. ಟೈಟಲ್ ನಾನು ಕೊಟ್ಟೆ, ಟೈಟಲ್ ಇಟ್ಟಿದ್ದೆ ನಾನು. ಅದಕ್ಕೊಂದು ಕ್ಲಾರಿಫಿಕೇಶನ್ ಇದೆ. ಬನ್ನಿ ಡೈರೆಕ್ಟರ್. ಏನಕ್ಕೆ ಅಂದ್ರೆ ಕ್ಲಾರಿಫಿಕೇಶನ್ ಕೊಡಕ್ ಬೇಕಲ್ಲ. ಯಾಕಂದ್ರೆ ನಾವೆಲ್ಲರೂ ಸುಳ್ಳು ಹೇಳಿದ್ರೆ ಎಲ್ಲ ಆಧಾರ ಹಿಡ್ಕೊಂಡೇ ಮಾತಾಡ್ಬೇಕು. ಟೈಟಲ್ದು ಸ್ವಲ್ಪ ಕತೆ ನೀವ್ ಹೇಳಿ ಸ್ವಾಮಿ. ಮದಗಜ ಟೈಟ್ಲು ರಾಮಮೂರ್ತಿ ಸರ್ ಹತ್ರ ಇತ್ತು. ಅದು ತಗೊಳ್ಬೇಕಾದ್ರೆ ಕಾಟೇರ ಟೈಟ್ಲನ್ನ ಉಮಾಪತಿ ಸರ್ ಕೊಟ್ರು. 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 ಮದಗಜ ಟೈಟ್ಲನ್ನ ಬಾಸ್ ಹೇಳಿದ ತಕ್ಷಣ ನನಗೆ ರಾಮಮೂರ್ತಿ ಸರ್ ಕೊಟ್ರು. ಥ್ಯಾಂಕ್ ಯು ರಾಮಮೂರ್ತಿ ಸರ್. ಯಾಕೆ ಅಂತಂದ್ರೆ ನಮ್ಮ ಹತ್ರ ಬ್ಯಾನರ್ ಇದ್ರೂ ಕೂಡ ಮಾತಾಡೋಣ. ಯಾಕಂದ್ರೆ ಕ್ಲಾರಿಫಿಕೇಶನ್ ಕೊಟ್ರೆ ಕರೆಕ್ಟ್ ಆಗಿ ಕೊಡ್ಬೇಕು ಅಂತ. ಆ ಟೈಟ್ಲು ಎಲ್ಲಿ ರಿಜಿಸ್ಟರ್ ಮಾಡ್ಸಕ್ ಹೇಳಿಚ್ಚೇನ ಫಸ್ಟ್? ನಮ್ಮ ಬ್ಯಾನರ್ನಲ್ಲಿ ರಿಜಿಸ್ಟರ್ ಮಾಡ್ಸಕ್ಕೆ ಹೇಳಿದ್ರಿ. ಬಟ್ ನನ್ನ ಬ್ಯಾನರ್ನಲ್ಲಿ ಇರಲಿಲ್ಲ ಜಾಗ ಅಂತ ನಾನು ಹೇಳ್ತಿದ್ದಂಗೆ ಆಯಿತು, ಅಲ್ಲೂ ನಮ್ಮ ಬ್ಯಾನರ್ ಇದ್ದಂಗಿದೆ, ರಿಜಿಸ್ಟರ್ ಮಾಡಿಸು ಅಂತ ಅಲ್ಲಿ ಹೇಳಿಟ್ಟಿದ್ದು. ಟೈಟ್ಲ್ ಕೊಟ್ಟಿದ್ದು ನೀವೇನೆ. ಓಕೆನಾ ಸ್ವಾಮಿ? ಯಾಕಪ್ಪ ಬಂದು ನಮ್ಮ ಕೈಲೇ ಯಾಕೆ ಗುಮ್ಮಿಸ್ಕೋತೀಯ? ಗುಮ್ಮಿಸ್ಕೋಬೇಡ. ಎಲ್ಲೋ ಇದೆಯಾ, ಚೆನ್ನಾಗಿದ್ಯಾ, ಅಲ್ಲೇ ಇದ್ಬಿಡು. ಯಾಕಪ್ಪ ಬಂದು ನಮ್ಮ ಕೈಲೇ ಯಾಕೆ ಗುಮ್ಮಿಸ್ಕೋತೀಯ? ಗುಮ್ಮಿಸ್ಕೋಬೇಡ. ಎಲ್ಲೋ ಇದೆಯಾ, ಚೆನ್ನಾಗಿದ್ಯಾ, ಅಲ್ಲೇ ಇದ್ಬಿಡು. ಯಾಕಪ್ಪ ಬಂದು ನಮ್ಮ ಕೈಲೇ ಯಾಕೆ ಗುಮ್ಮಿಸ್ಕೋತೀಯ? ಗುಮ್ಮಿಸ್ಕೋಬೇಡ. ಎಲ್ಲೋ ಇದೆಯಾ, ಚೆನ್ನಾಗಿದ್ಯಾ, ಅಲ್ಲೇ ಇದ್ಬಿಡು. ತಪ್ಪದು. ಸೊ ಆದ್ರಿಂದ ಅದಷ್ಟೇ ನಾನು ಕ್ಲಾರಿಫಿಕೇಶನ್, ಯಾಕಂದ್ರೆ ನಿಮಗೆ ಗೊತ್ತಾಗ್ಲಿ ಅಂತ ಅಷ್ಟೇ, ಏನೇನಿಲ್ಲ.